ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಲೆಂದು ಪ್ರಾರ್ಥಿಸಿ ರಾಮನಗರದ ಕಾಂಗ್ರೆಸ್ ಕಾರ್ಯಕರ್ತರು ಸೋಮವಾರ ಬಿಳುಗುಂಬ ಗ್ರಾಮದ ಜಲಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಿದರು. ಸೋಮವಾರ ಬೆಳಗ್ಗೆಯಿಂದಲೇ ಪೂಜೆಗಳು ನಡೆದಿದ್ದು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಡಿಕೆ ಶಿವಕುಮಾರ್ ಅಭಿಮಾನಿಗಳು ಪೂಜೆಯಲ್ಲಿ ಭಾಗವಹಿಸಿದ್ದರು. ಡಿಕೆ ಶಿವಕುಮಾರ್ಗೆ ಡಿಕೆ ಸುರೇಶ್ ಅಣ್ಣಗೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಇಕ್ಬಾಲ್ ಹುಸೇನ್ ಅವರಿಗೆ, ಸಿಎಂ ಲಿಂಗಪ್ಪನವರಿಗೆ. ಅವರು 40 ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹಳ ಅವಿರತವಾಗಿ ದುಡಿದಿದ್ದಾರೆ. ಅವರು ಮುಂದಿನ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಲೆಂದು ನಮ್ಮ ಬಿಳುಗುಂಬ ಪಂಚಾಯಿತಿಯ ವ್ಯಾಪ್ತಿ ಜನರಲ್ ಅವರಿಗೆ ಒಂದು ಇದು ಮಾಡ್ತಾ ಮುಂದಿನ ಮುಖ್ಯಮಂತ್ರಿ ಆಗಲೆಂದು ಕೋರ್ಕೊಳ್ತೇವೆ. ಮುಖಂಡರು ಕಾರ್ಯಕರ್ತರ ಒಂದು ಸಮ್ಮುಖದಲ್ಲಿ ಅತ್ಯಂತ ಏನು ಜಲಶಿವಸಿದ್ದೇಶ್ವರ ಬೆಟ್ಟದ ಒಂದು ಪೂಜೆಯನ್ನು ಮಾಡಿ ಆ ಸ್ವಾಮಿಯಲ್ಲಿ ಹರಕೆಯನ್ನು ನಮ್ಮ ತಾಲೂಕಿನ ಜನತೆ ಮತ್ತು ಎಲ್ಲ ಮುಖಂಡರು ಮಾಡಿದ್ದೀವಿ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಗಬೇಕು ಅಂತಕ್ಕಂಥ ಅಭಿಲಾಷೆ ಇಡೀ ಕರ್ನಾಟಕದ ಜನಗಳ ಮತ್ತು ಯುವಕರ ಆಶಾಕಿರಣ ಆಗಿರ್ತಕ್ಕಂಥ ಅವ್ರನ್ನ ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥ ಒಂದು ಭಾವನೆಯಿಂದ ನಮ್ಮ ತಾಲೂಕಿನ ಇವತ್ತು ಪ್ರಾಧಿಕಾರ ಅಧ್ಯಕ್ಷರಾದ ಚೇತನ್ ಅವರು ಹಾಗೂ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾವು ಪೂಜೆಯನ್ನು ಸಲ್ಲಿಸಿದ್ದೀವಿ. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಅವರು ಏಕೆಂದರೆ ಸತತವಾಗಿ 40 ವರ್ಷಗಳಿಂದ ಪಕ್ಷದಲ್ಲಿ ಪಕ್ಷ ನಿಷ್ಠೆಯಲ್ಲಿ ಬೆಳ್ಕೊಂಡ್ಬಂದಿರ್ತಕ್ಕಂಥವ್ರು. ಇವತ್ತೇನಾದ್ರು ಕರ್ನಾಟಕದಲ್ಲಿ ಅತ್ಯಂತ ಉತ್ತಮವಾದಂಥ ದಕ್ಷತೆ ಆಗಿರ್ತಕ್ಕಂಥದ್ದು ಅಂದರೆ ಅವರ ನೇತೃತ್ವದಲ್ಲಿ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ನಮ್ಮ ಅಭಿಪ್ರಾಯನು ನಮ್ಮ ಜಿಲ್ಲೆಯವರಾದಂಥ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಈ ದೇವರೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದ್ದೀವಿ. ಅವ್ರಿಗೂ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಪಕ್ಷದ ಒಂದು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ, ಅವ್ರು ಪಟ್ಟಿರ್ತಕ್ಕಂಥ ಆ ಸಮಯ, ಅವ್ರು ಕೊಟ್ಟಿರ್ತಕ್ಕಂಥ ಸಮಯ, ಅವರು ವೆಚ್ಚ ಮಾಡಿರುವಂಥ ಯಾವುದೇ ಆಗಲಿ ತನು ಮನ ಧನ ಎಲ್ಲ ಸಂಪೂರ್ಣವಾಗಿ ಪಕ್ಷಕ್ಕೋಸ್ಕರ ಮೀಸಲಿಟ್ಟಿದ್ದಾರೆ. ಅವರ ದುಡ್ದಂಥ ಒಂದು ದುಡಿಮೆಗೆ ಇವತ್ತು ಕೂಲಿ ಕೊಡಬೇಕು ಅಂತ ಹೈಕಮಾಂಡ್ ಹತ್ರ ನಾನಾದರೂ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೇಳ್ಕೊಳ್ತಾ ಇದ್ದೀನಿ. ಹೈಕಮಾಂಡ್ ಇವತ್ತು ಗುರುತಿಸಬೇಕು, ಯಾರು ಶ್ರಮ ಪಟ್ಟಿರ್ತಾರೆ, ಪಕ್ಷ ಕಟ್ಟಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಯಾವುದೇ ಕಷ್ಟ ಬಂದಾಗ ಮಾತ್ರ ಶಿವಕುಮಾರ್ ಬೇಕು, ಅಧಿಕಾರ ಅನುಭವಿಸಕ್ಕೆ ಇನ್ನೊಬ್ರು ಬೇಕು ಅನ್ನೋದಲ್ಲ. ಇವತ್ತು ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡ್ಲೇಬೇಕು. ರಾಹುಲ್ ಗಾಂಧಿ ಅವರಲ್ಲಿ ನಾವಾದ್ರೂ ನಮ್ಮ ಶಿವಕುಮಾರ್ ಅಭಿಮಾನಿಗಳೆಲ್ಲ ಕೇಳ್ಕೊಳ್ಳೋದಿಷ್ಟೇ, ರಾಹುಲ್ ಗಾಂಧಿ ಅವ್ರ ಮಧ್ಯ ಪ್ರವೇಶ ಮಾಡಬೇಕು. ಏನ್ ಮಾತು ಕೊಟ್ಟಿದ್ರು ಮಾತಿನಂತೆ ನಡ್ಕೋಬೇಕು. ಮಾತು ಕೊಟ್ಟಿದ್ರೋ ಇಲ್ವೋ ಅದನ್ನಾರು ಸ್ಪಷ್ಟಪಡಿಸ್ಬೇಕು. ಈ ಗೊಂದಲಗಳನ್ನೆಲ್ಲ ದೂರ ಮಾಡಿ ಶಿವಕುಮಾರ್ ಅವರಿಗೆ ಆದಷ್ಟು ಬೇಗ ಕೂಲಿ ಕೊಡಬೇಕು. ಅವ್ರು ದುಡ್ದಿರ್ತಕ್ಕಂಥ ಶ್ರಮಕ್ಕೆ, ಅವ್ರು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಕೂಲಿ ಕೊಡಬೇಕು ಅಂತೇಳಿ ನಾನಾದ್ರೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಗ್ರಾಮ ದೇವರಾದ ಜಲಸಿದ್ದೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಎಲ್ಲ ಗ್ರಾಮದ ಮುಖಂಡರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರು ನೇತೃತ್ವದಲ್ಲಿ ಇವತ್ತು ನಾವು ಪೂಜೆ ಸಲ್ಲಿಸಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಇವತ್ತೆಲ್ಲ ನಾವು ಪ್ರಾರ್ಥನೆ ಮಾಡ್ಕೊಂಡಿದೀವಿ. ಈಗೆಲ್ಲ ರಾಜ್ಯದಲ್ಲಿ ಹಿಂದಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಏನು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಾದವರು ಮುಖ್ಯಮಂತ್ರಿ ಆಗೋ ಒಂದು ರೂಢಿ ಇದೆ. ಅದರಂತೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ತಂದು ಕೊಟ್ಟಿದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಚುನಾವಣೆ ಫಲಿತಾಂಶದ ಮುಂಚೆನೆ ಅವ್ರು ಹೇಳಿದ್ರು 136 ಸೀಟು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಂತ. ಅಂದ್ರೆ ಅವ್ರ ಲೆಕ್ಕಾಚಾರ ಅಷ್ಟಿತ್ತು. ನಾವು ಅವ್ರು ಬಿ ಫಾರಂ ಕೊಟ್ಟಿದ್ದು ಯಾರು ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಹಾಕಿ ಅವ್ರು ಅವತ್ತೇ ಹೇಳಿದ್ರು. ಅವರು ಎಷ್ಟು ಕಷ್ಟ ಪಟ್ಟಿದ್ರು ಪಕ್ಷ ಅಧಿಕಾರಕ್ಕೆ ತರಕ್ಕೆ ಅಂದ್ರೆ ಹಗ್ಲು ಇರೋದು ನಿದ್ದೆ ಮಾಡ್ದೇನೆ ಪಕ್ಷನ ಅಧಿಕಾರಕ್ಕೆ ತಂದ್ರು. ಇವತ್ತು ಸನ್ಮಾನ ಸಿದ್ದರಾಮಯ್ಯನವರು ಅವತ್ತು ಏನು ಮಾತುಕತೆ ಆಗಿತ್ತು 2.5 ವರ್ಷ ಆದ್ಮೇಲೆ ಮುಖ್ಯಮಂತ್ರಿ ಬಿಟ್ಕೊಡ್ತೀವಿ ಅಂತ, ಅವರು ಬಿಟ್ಕೊಡ್ಬೇಕು. ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು 26ನೇ ತಾರೀಕು ನಂತರ ಮುಖ್ಯಮಂತ್ರಿ ಆಗ್ಲಿ ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದೀವಿ. ಸಿದ್ದರಾಮಯ್ಯನವರು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊತೀವಿ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು. ಬಿಳುಗುಂಬ ಗ್ರಾಮದಲ್ಲಿ ನಮ್ಮ ಬಿಳುಗುಂಬ ಗ್ರಾಮದ ಶಕ್ತಿ ದೇವರಾದ ಜಲಸಿದ್ದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಮ್ಮ ಎಲ್ಲಾ ನಾಯಕರ ಆಸೆ ಹಾಗೂ ನನ್ನ ಆಸೆ. ನಮ್ಮ ನಾಯಕರಲ್ಲಿ ಎಲ್ಲಾರನ್ನು ಕೇಳದೆ ಹಿಂಗೆ ನಾವು ನಮ್ಮೂರ ದೇವಸ್ಥಾನದಲ್ಲಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಒಂದು ವಿಶೇಷ ಪೂಜೆ ಹಾಗೂ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಏನಣ್ಣ ಹೆಂಗ್ ಮಾಡ್ಬೋದು ಏನು ಅಂತ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ವಿ.
ಎಲ್ಲರನ್ನು ಕೈಗೂಡಿಸ್ಕೊಂಡು ಎಲ್ಲರ ಜೊತೆಲಿ ಹೋಗಿ ಎಲ್ಲರ ಜೊತೆನೂ ಹೋಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಪ್ಪ ಅಂತವ್ರು. ಹಾಗೆ ನಾವು ಬೆಳಗ್ಗೆನೆ ಒಂದು 7 ಗಂಟೆಯಿಂದನೇ ವಿಶೇಷ ಪೂಜೆನ ನಮ್ಮ ಜಲಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏರ್ಪಡಿಸ್ಕೊಂಡು, ಹಾಗೂ ನಮ್ಮ ಜಲಸಿದ್ದೇಶ್ವರ ಸ್ವಾಮಿ ಆಲ್ರೆಡಿ ಬಲಗಡೆ ಹೂವು ಕೊಟ್ಟೈತೆ. ನಾವು ಅನ್ಕೊಂಡಿದೀವಿ ಆಲ್ಮೋಸ್ಟ್ ಅಲ್ಲ 99% 99% ನಮ್ಮ ಡಿ ಕೆ ಸಾಹೇಬರು CM ಆದೇ ಆಯ್ತಾರೆ. ಹಾಗೂ ನಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಚನ ಭ್ರಷ್ಟ ಆಗ್ಬಿಡೋದು, ಅನ್ನರಾಮಯ್ಯ ಅಂತ ಅಂದ್ಬಿಟ್ಟು ಹೆಸರು ತಗೊಂಡಿದ್ರಿ. ದಯವಿಟ್ಟು ನಮ್ಮ ಡಿ ಕೆ ಸಾಹೇಬರಿಗೆ ನೀವು ಇದು ಚಾನ್ಸ್ ಕೊಡಬೇಕು. ಖಂಡಿತವಾಗಿ ನೀವು ಕೊಡ್ಲಿಲ್ಲ ಅಂದ್ರೆ ಬೇರೆ ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂದ್ಬಿಟ್ಟು ನಾವು ನಮ್ಮ ಶಾಸಕರ ಬಳಿ ಹೋಗಿ ಈ ತರ ಕಾರ್ಯಕ್ರಮ ಮಾಡ್ತಾ ಇದೀವಿ ಸ್ವಾಮಿ, ನಾವ್ ಏನ್ ಮಾಡ್ಬೋದ ಅಂತ ಕೇಳ್ಕೊಂಡು ಅವರ ಮುಖಾಂತರನೇ ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದೀವಿ. KPCC ಅಧ್ಯಕ್ಷರಾಗಿ 40 ವರ್ಷ ಪಕ್ಷ ಸಂಘಟನೆ ಮಾಡಿ ಅವ್ರು ಮಾಡಿರ್ತಕ್ಕ ಕಾರ್ಯಕ್ರಮಗಳು ನೋಡಿದ್ರೆ ಇವತ್ತು ಯೂತ್ಸ್ ಮೈಸೂರು ಹಳೆ ಭಾಗದಲ್ಲಿ ಇರ್ಬೋದು, ಇಡೀ ರಾಜ್ಯದಾದ್ಯಂತ ಎಲ್ಲ ಯುವ ಪಡೆಯನ್ನ ಎತ್ತಿದ್ದಾರೆ. ದಯಮಾಡಿ ಅವ್ರ ಬಳಿನೂ ಎಲ್ಲಾ ಶಾಸಕರುಗಳು ಚೆನ್ನಾಗಿದ್ದಾರೆ. ಕೇಳ್ಕೊಳ್ಳೋದು ಒಂದೇ ಒಂದು ಮಾತು ಏನಂದ್ರೆ ಹೈಕಮಾಂಡ್ ನ ಈ ಬಾರಿ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು, ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಋಷಿಮುನಿಗಳು ತಪಸ್ಸು ಮಾಡಿದಂತ ಜಾಗ ಇದು ಜಲಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಆ ಜಾಗದ ಆ ದೇವತೆಯ ಶಕ್ತಿಯ ಮುಂದೆ ಇವತ್ತು ನಾವು ಪೂಜೆಯನ್ನು ಸಲ್ಲಿಸಿ ಆ ದೇವರು ಈಗ ಬಲಭಾಗದಲ್ಲಿ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ 100ಕ್ಕೆ 100 ಭಾಗ ಈ ಸತಿ ಹಾಗೆ ಆಗ್ತಾರೆ ಮುಖ್ಯಮಂತ್ರಿ ನಮ್ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳ್ತಾ ಧನ್ಯವಾದ ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ನಮ್ಮೆಲ್ಲರ ಆಸೆ ಇದೆ. ಆ ಆಸೆ ಈಡೇರಿಸ್ಬೇಕಂತ ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಪೂಜೆ ಮಾಡಿದ್ದಾರೆ. ಆ ದೇವರು ಅವ್ರಿಗೆ ಫಲ ಕೊಡ್ಬೇಕಂತ ಕೇಳ್ತಾ ನಾವೆಲ್ಲ ಮುಖಂಡರು ಇಲ್ಲೆಲ್ಲ ಸೇರಿದೀವಿ. ಒಂದು ಅನ್ನದಾನನೂ ಎಲ್ಲ ಬೆಳಗುಂಬೆ ಪಂಚಾಯತಿ ಅವ್ರು ಮಾಡಿಸಿದ್ದಾರೆ. ತುಂಬಾ ಕಷ್ಟಪಟ್ಟವ್ರೆ ಬೆಳಗ್ಗೆಯಿಂದ. ಆ ದೇವ್ರಿಗೆ ಎಷ್ಟೇ ಪ್ರಾರ್ಥನೆ ಮಾಡೋದು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕಂತ ನಾವೆಲ್ಲ ಬಯಸುತ್ತೇವೆ. ನಮಸ್ಕಾರ. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ಲಿ ಅಂತ ನಾವು ಹೈಕಮಾಂಡ್ಗೆ ಕೇಳ್ಕೊತಾ ಇದ್ದೀವಿ. ಸರ್ಕಾರ ಶಾಶ್ವತ ಅಲ್ಲ, ಒಯ್ತದೆ ಬರ್ತದೆ. ನಮ್ಮ ಶಿವಕುಮಾರ್ ಸರ್ಗೆ ಮುಖ್ಯಮಂತ್ರಿ ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. पार्टी की जय, डी.के. शिवकुमार की जय, डी.के. शिवकुमार जी की जय. ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಗೆ ಜೈ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಗೆ ಜೈ, ಡಿ.ಕೆ. ಸುರೇಶ್ ಗೆ ಜೈ, ಕಾಂಗ್ರೆಸ್ ಪಾರ್ಟಿಗೆ ಜೈ, ಇಕ್ಬಾಲ್ ಹುಸೇನ್ ಗೆ ಜೈ, ಡಿ.ಕೆ. ಶಿವಕುಮಾರ್ ಗೆ ಜೈ, ಡಿ.ಕೆ. ಸುರೇಶ್ ಅಣ್ಣಗೆ ಜೈ, ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಜೈ, ಇಕ್ಬಾಲ್ ಹುಸೇನ್ ಅವರಿಗೆ ಜೈ, CM ಲಿಂಗಪ್ಪನವರಿಗೆ ಜೈ.